ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಟೂರ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ ಶಾರ್ಟ್ ವಿಡಿಯೋ ಎಡಿಟಿಂಗ್. ನಾನು ಮೊದಲಿಗೆಲ್ಲ ಈ ಒಂದು ಕೈನ್ ಮಾಸ್ಟರ್ನ ಯೂಸ್ ಮಾಡ್ತಾ ಇದ್ದೆ. ಆದರೆ ಅದರಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಬಂದವು. ಹಾಗಾಗಿ ಅದನ್ನು ಬಿಟ್ಬಿಟ್ಟು ನನಗೆ ಕಂಪ್ಲೀಟಾಗಿ ಈ ಒಂದು ಇನ್ಶಾರ್ಟ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ನಿಮಗೆ ಇನ್ಶಾರ್ಟ್ದಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋದು ನಾನು ಹೇಗೆ ಮಾಡ್ತೇನೆ ಅಂತ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೇನೆ. ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದ ಬೆಲ್ಲನ್ನು ಕ್ಲಿಕ್ ಮಾಡಬಹುದು. ನೋಡಿ, ಕೈನ್ ಮಾಸ್ಟರ್ಗೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ ಇನ್ಶಾರ್ಟ್ ಆ್ಯಪು. ಈಗ ನಮಗೆ ತಿಳಿಸ್ಕೊಡ್ತೀನಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ಪು ವಿಡಿಯೋನ ಆ್ಯಡ್ ಮಾಡೋದು ಹೇಗೆ, ಕಟ್ ಮಾಡೋದು ಹೇಗೆ, ಫ್ರೀಸ್ ಮಾಡೋದು ಹೇಗೆ, ಸ್ಲೋ ಮೋಷನ್ ಮಾಡೋದು ಹೇಗೆ, ಎಫೆಕ್ಟ್ಸನ್ನು ಕೊಡೋದು ಹೇಗೆ, ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡೋದು ಹೇಗೆ, ವಿಡಿಯೋ ಕಟ್ ಮಾಡೋದು ಹೇಗೆ, ಆಮೇಲೆ ಸಬ್ಸ್ಕ್ರೈಬ್ ಬಟನ್ನು ಆ್ಯಡ್ ಮಾಡೋದು ಹೇಗೆ, ಫೋಟೋ ಆ್ಯಡ್ ಮಾಡೋದು ಹೇಗೆ, ವಿಡಿಯೋ ಆ್ಯಡ್ ಮಾಡೋದು ಹೇಗೆ, ರೇಷಿಯೋ ಸೆಲೆಕ್ಟ್ ಮಾಡೋದು ಹೇಗೆ, ಕಂಪ್ಲೀಟಾಗಿ ಪಿನ್ ಟು ಪಿನ್ A to Z ಮಾಹಿತಿನ ತಿಳಿಸ್ಕೊಡ್ತೀನಿ. ನೋಡ್ಕೊಂಬನ್ನಿ. ಇಲ್ಲಿಗೆ ನೀವು ಇನ್ಶಾರ್ಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ವಿಡಿಯೋ ಇದೆ, ಫೋಟೋ ಇದೆ, ಕಾಲೇಜ್ ಇದೆ. ಈಗ ಮೊದಲನೇ ಆಪ್ಷನ್ನು ವಿಡಿಯೋ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೀವೇನಾದರೂ ಪ್ರೀವಿಯಸ್ ವಿಡಿಯೋ ಮಾಡಿದ್ರೆ ಅದು ನಿಮಗೆ ಇಲ್ಲಿ ಶೋ ಆಗುತ್ತೆ. ಈಗ ನಿಮಗೆ ಬೇರೆದು ಮಾಡಬೇಕಪ್ಪ ಅಂತಂದರೆ ಇಲ್ಲಿದೆ ನೋಡಿ, ನೀವು ಅಂತ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನಿಮಗೂ ಈ ಥರ ವೀಡಿಯೋಸ್ ಎಲ್ಲ ಬರುತ್ತೆ. ನಿಮಗೆ ಯಾವ ಒಂದು ವೀಡಿಯೋ ಬೇಕಲ್ಲ ಆ ಒಂದು ವೀಡಿಯೋಗೆ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೀವು ಇಲ್ಲಿದೆ ನೋಡಿ ಕ್ಯಾನ್ವಾಸ್ ಅಂತ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮಗದು ರೇಷಿಯೋ ಕೇಳುತ್ತೆ. ಯೂಟ್ಯೂಬ್ಗೆ ಬೇರೆ ಇರುತ್ತೆ, ಟಿಕ್ಟಾಕಿಗೆ ಬೇರೆ ಇರುತ್ತೆ, ಇನ್ಸ್ಟಾಗ್ರಾಮ್ಗೆ ಬೇರೆ ಇರುತ್ತೆ, ರೀಲ್ಸ್ಗೆ ಬೇರೆ ಇರುತ್ತೆ. ಸೊ ಈಗ ನನಗೆ ಯೂಟ್ಯೂಬ್ ಬೇಕಲ್ವಾ, ಇಲ್ಲಿದೆ ನೋಡಿ 16:9 ಇದು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಈಗ ವಿಡಿಯೋ ಆ್ಯಡ್ ಆಗಿದೆ. ಈಗ ನಿಮಗೆ ಸ್ಟಾರ್ಟಿಂಗ್ ಪೊಸಿಷನು ಒಂದು 4-5 ಸೆಕೆಂಡ್ ಬಿಡಪ್ಪ ಅಂತಂದರೆ ಈ ಥರ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಒಂದು ಆಪ್ಷನು ಸ್ಪ್ಲಿಟ್ ಅಂತ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಇದನ್ನು ನೀವು ಡಿಲೀಟ್ನ ಮಾಡಿಬಿಡಿ. ಇಲ್ಲೊಂದು ಆಪ್ಷನ್ ಕಾಣಿದೆ ನೋಡಿ, ಡಿಲೀಟ್ ಅಂತ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಆ ಒಂದು ವಿಡಿಯೋಗೆ ಡಿಲೀಟ್ ಆಗಿದೆ. ಸೊ ಈ ಥರ ವಿಡಿಯೋ ಬರುತ್ತೆ. ಈಗ ನಿಮಗೆ ಮಧ್ಯದಲ್ಲಿ ನಾನು ಒಂದು ವಿಡಿಯೋ ಇದೆ, ಆ ಒಂದು ವಿಡಿಯೋ ನೀವೀಗ ಆ್ಯಡ್ ಮಾಡಬೇಕಂತಂದರೆ ಎಲ್ಲಿಗೆ ನಿಮ್ಗೆ ಒಂದು ವಿಡಿಯೋ ಬೇಕಲ್ವ, ಈಗ 26 ಸೆಕೆಂಡ್ ಬೇಕಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲೊಂದು ಆಪ್ಷನ್ ನೋಡಿ ನಿಮಗೆ ಡಿಲೀಟ್ ಬಾಜುಗಡೆ ಸ್ಪ್ಲಿಟ್ ಅಂತ, ಅದನ್ನು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಪ್ಲಸ್ ಹಾಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ವಿಡಿಯೋ ಫೋಟೋ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮಗೆ ಯಾವ ಒಂದು ವಿಡಿಯೋ ಬೇಕಲ್ವ ಆ ಒಂದು ವಿಡಿಯೋ ಮೇಲೆ ಆ್ಯಡನ್ನು ಮಾಡ್ಕೊಳ್ಳಿ. ನೋಡಿ ಮಧ್ಯದಲ್ಲಿ ಆ ಒಂದು ವಿಡಿಯೋ ಈಗ ಬಂತು. ಈಗ ನಿಮಗೆ ಈ ವಿಡಿಯೋ ಮೇಲೆ ಮತ್ತೊಂದು ವಿಡಿಯೋ ಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ PIP ಅಂತ, ಈಗ ಮಧ್ಯದಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಒಂದು ವಿಡಿಯೋ ಹಾಗೆ ಎಕ್ಸಾಂಪಲ್ ಆಗಿ ನೋಡಿ, ಈ ವಿಡಿಯೋ ಮೇಲ್ಗಡೆ ಆ ಒಂದು ವಿಡಿಯೋ ಬಂದಿದೆ. ಈ ಥರ ಬಿಡಪ್ಪ ಅಂತಂದರೆ ಇದನ್ನು ನೀವು ಡಿಲೀಟ್ನ ಮಾಡಿಬಿಡಿ. ಈಗ ನೀವು ಸಬ್ಸ್ಕ್ರೈಬ್ ಬಟನ್ನು ಫೋಟೋಗೆಲ್ಲ ನೀವು ಆ್ಯಡ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ PIP ಅಂತ, ಇದು ಸಬ್ಸ್ಕ್ರೈಬ್ ಬಟನ್ನು. ಇದನ್ನೀಗ ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡಬೇಕು. ಹಾಗೆ ಸ್ಕ್ರೋಲ್ ಮಾಡಿ, ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ಕಟ್ಔಟ್ ಅಂತ, ಕ್ಲಿಕ್ ಮಾಡ್ಕೊಳ್ಳಿ. ಕ್ರೋಮಾ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಥರ ಮಾಡಿದರೆ ಮುಗಿದಿತ್ತು, ಗ್ರೀನ್ ಸ್ಕ್ರೀನ್ ಹೋಗಿರುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಇದು ನಿಮಗೆ ಬೇಕಾದಲ್ಲಿ ನೀವು ಇದನ್ನು ಅಡ್ಜಸ್ಟ್ನ ಮಾಡ್ಕೋಬೋದು ಈ ಥರ. ಮತ್ತು ನಿಮಗೀಗ ಸ್ಲೋ ಮೋಷನ್ ಬೇಕು ಕೆಲವೊಂದಿಷ್ಟು ಸೆಕೆಂಡ್ಗಳು, ಈ ಥರ ಕ್ಲಿಕ್ ಮಾಡ್ಕೊಂಬಿಟ್ಟು ಮತ್ತೆ ನೀವು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಸ್ಪ್ಲಿಟ್ ಅಂತ, ಇಲ್ಲಿಂದ ಇಲ್ಲಿರಬೇಕಲ್ವ, ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಈ ಒಂದು ಈಗ ಸ್ಲೋ ಮೋಷನ್ ಆಗಬೇಕಲ್ವ, ಈ ಥರ ಮಾಡಿ. ಈಗ ಅಲ್ಲಿಂದ ಆ ಒಂದು ಈಗ ಸ್ಲೋ ಆಗಿದೆ, ಗಮನಿಸ್ತಾ ಇರ್ಬೋದು. ಬೇಡಪ್ಪ ಅಂತಂದರೆ ನಾರ್ಮಲ್ ಸ್ಪೀಡನ್ನು ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡ್ಕೊಳ್ಳಿ. ಮತ್ತು ಈಗ ಈ ಒಂದು ಪೋರ್ಷನ್ ನಿಮಗೆ ಕಂಪ್ಲೀಟಾಗಿ ಇದು ನಿಮಗೆ ಸ್ಟಾಪ್ ಆಗಬೇಕು ಅಂದರೆ ಇದನ್ನು ಈಗ ಫ್ರೀಸ್ ಆಗಬೇಕು. ಬಂದುಬಿಟ್ಟು ಇಲ್ಲಿದೆ ನೋಡಿ ಫ್ರೀಸ್ ಅಂತ ಕ್ಲಿಕ್ ಮಾಡ್ಕೊಂಬಿಟ್ರೆ ಆ ಒಂದು ಕಂಪ್ಲೀಟ್ ಆದಂಥ ಅಷ್ಟು ಸೆಕೆಂಡ್ಗಳು ಆ ಒಂದು ವಿಡಿಯೋ ಫ್ರೀಸ್ ಆಗಿರುತ್ತೆ. ನೀವು ಗಮನಿಸ್ತಾ ಇರ್ಬೋದು. ಈ ಥರನೂ ಮಾಡ್ಬೋದು. ಬೇಡಪ್ಪ ಅಂತಂದರೆ ಅದನ್ನು ಕ್ಯಾನ್ಸಲ್ ಕೂಡ ಮಾಡ್ಬೋದು. ಇಲ್ಲಿದೆ ನೋಡಿ ರಿವರ್ಸ್ ಅಂತ, ನೀವು ಇಲ್ಲಿ ವಿಡಿಯೋ ಕೂಡ ನೀವು ಇಲ್ಲಿ ರಿವರ್ಸನ್ನು ಮಾಡ್ಬೋದು. ಮತ್ತು ನೀವು ಇಲ್ಲಿ ವಿಡಿಯೋ ಮೇಲೆ ಫೋಟೋ ಏನಾದರೂ ಬೇಕಪ್ಪ ಅಂತಂದರೆ, ಈ ಒಂದು ಫೋಟೋ ಬೇಕಪ್ಪ ಅಂತಂದರೆ ನೋಡಿ
ಈ ಒಂದು ಫೋಟೋ ಬೇಕಪ್ಪ ನಂಗೆ ಈಗ ಅಂತಂದರೆ ಕ್ಲಿಕ್ ಮಾಡ್ಕೊಂಬಿಟ್ಟು ಯಾವ ಒಂದು ಫೋಟೋ ಬೇಕಲ್ವ ಆ ಒಂದು ಫೋಟೋ ಇಲ್ಲಿ ಆ್ಯಡನ್ನು ಮಾಡ್ಬೋದು. ಈ ಥರ ನೋಡಿ ಆ್ಯಡ್ ಮಾಡ್ಬೋದು. ಮತ್ತು ನೀವು ಅದು ಸ್ಟಿಕ್ಕರ್ನ ಆ್ಯಡ್ ಮಾಡೋಕ್ಕಪ್ಪ ಅಂತಂದರೆ ಇಲ್ಲಿದೆ ನೋಡಿ ಸ್ಟಿಕ್ಕರ್ ಅಂತ. ನಿಮಗೆ ಟೆಕ್ಸ್ಟ್ ಮಾಡ್ಬೋದು ನೀವು ಇಲ್ಲಿ ಏನಾದರೂ ಇಲ್ಲಪ್ಪ ಅಂತ ನೀವು ಇಲ್ಲಿ ಸ್ಟಿಕ್ಕರ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಈ ಥರ ಒಂದು ಬ್ರೇಕಿಂಗ್ ನ್ಯೂಸು ಈ ಥರ ನೀವು ಆ್ಯಡನ್ನು ಮಾಡ್ಬೋದು. ಈ ಥರ ಇದರಲ್ಲಿ ತುಂಬಾ ಆಪ್ಷನ್ಗಳಿವೆ. ಮತ್ತು ನೀವು ಇಲ್ಲಿ ಆಡಿಯೋ ಕೂಡ ನೀವು ಇಲ್ಲಿ ಆ್ಯಡನ್ನು ಮಾಡ್ಬೋದು. ಯಾವುದೋ ಒಂದು ಸಾಂಗ್ ಆಗಿರ್ಬೋದು, ಏನಾಗಿರ್ಬೋದು, ಎಫೆಕ್ಟ್ಸ್ ಆಗಿರ್ಬೋದು, ಅಥವಾ ನೀವೇ ಒಂದು ವಾಯ್ಸ್ ಓವರ್ ಕೂಡ ಇಲ್ಲಿ ನೀವು ಕೊಡ್ಬೋದು. ಈ ಥರ ಹಾಯ್ ಹಲೋ ಈ ಥರ ನೀವು ಕೊಡ್ಬೋದು. ಬೇಡಪ್ಪ ಅಂತಂದರೆ ಮ್ಯೂಸಿಕ್ಕನ್ನು ನೀವು ಇಲ್ಲಿ ಆ್ಯಡನ್ನು ಮಾಡ್ಬೋದು. ಯಾವುದೋ ಒಂದು ಇರುತ್ತೆ ನೋಡಿ ನಿಮ್ಮ ಒಂದು ಫೋನಲ್ಲಿ ಮ್ಯೂಸಿಕಲ್ಲಿ ಆ ಥರ ಒಂದು ವಿಡಿಯೋ ನೀವು ಇಲ್ಲಿ ಆ್ಯಡನ್ನು ಮಾಡ್ಬೋದು. ಆ್ಯಡ್ ಮಾಡಲ್ಲ, ಯಾಕಂತಂದರೆ ಕಾಪಿರೈಟ್ ಕ್ಲೇಮ್ ಬಂದುಬಿಡುತ್ತೆ. ಸ್ಟಿಕ್ಕರ್ ಆಯಿತು. ಈಗ ಟೆಕ್ಸ್ಟ್ ನೋಡಿ, ಟೆಕ್ಸ್ಟನ್ನು ಸಹ ನೀವು ಮಾಡ್ಬೋದು. ಎಫೆಕ್ಟ್ಸು, ಬ್ಲರ್ ಆಪ್ಷನ್ ಆಗಿರ್ಬೋದು. ನೋಡಿ ನೀವು ಇಲ್ಲಿ ಬ್ಲರ್ ನೋಡಿ, ಈ ಒಂದು ಪೋರ್ಷನ್ ಈಗ ಬ್ಲರ್ ಆಗಿದೆ. ಈ ಥರ ಇದನ್ನು ಕೂಡ ನೀವು ಇಲ್ಲಿ ಮಾಡ್ಬೋದು. ಮತ್ತು ಫಿಲ್ಟರ್ಸ್ಗಳು ಇವೆ, ಫಿಲ್ಟರ್ನ ನೀವು ಇಲ್ಲಿ ಆ್ಯಡನ್ನು ಮಾಡ್ಬೋದು. ನೋಡಿ ಇಲ್ಲಿ ಈ ಥರ 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 ತುಂಬಾ ಫಿಲ್ಟರ್ಸ್ಗಳು. ಆಮೇಲೆ ಎಫೆಕ್ಟ್ಸ್ಗಳು ಮಾಡ್ಬೋದು. ಆಮೇಲೆ AI ಎಫೆಕ್ಟ್ ಸಹ ಮಾಡ್ಬೋದು. ನೋಡಿ ಈ ಥರ ತುಂಬಾ ಇವೆ. ಬೇಡಪ್ಪ ಅಂತ ನೀವು ಇಲ್ಲಿ ಮತ್ತು ನೋಡಿ ಇದನ್ನು ನೀವು ಕ್ಯಾನ್ಸಲ್ ಮಾಡ್ಬೋದು. ಸ್ಲೋ ಮೋಷನ್ ಇದೆ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಆಲ್ಮೋಸ್ಟ್ ಇಲ್ಲಿ ಎಲ್ಲ ಬಂದುಬಿಡುತ್ತೆ. ಮತ್ತು ಪ್ರೀ ಕಟ್ ಸಹ ಇಲ್ಲಿ ಮಾಡ್ಬೋದು. ಇಷ್ಟು ಬೇಡಪ್ಪ ಕಟ್ ಮಾಡ್ಬೋದು. ಈ ಥರ ಒಂಥರ ಲೈಟಿಂಗ್ ಆಗಿ ಇದನ್ನು ಸಹ ಇಲ್ಲಿ ಮಾಡ್ಬೋದು. ಮತ್ತು ಆಮೇಲೆ ಡಿಲೀಟ್ ಕೂಡ ಮಾಡ್ಬೋದು. ವ್ಯಾಲ್ಯೂಮು ಜಾಸ್ತಿ ಬೇಕು, ಕಡಿಮೆ ಬೇಕು, ಈ ಥರ ನೀವು ಮಾಡ್ಬೋದು. 100% ಇದೆ, 200% ಬೇಕು, 0 ಬೇಕು, ಕಡಿಮೆ ಬೇಕು ಅಂತ ಅದನ್ನು ಸಹ ನೀವು ಇಲ್ಲಿ ಮಾಡ್ಬೋದು. ಆಮೇಲೆ ಬ್ಯಾಕ್ಗ್ರೌಂಡ್ ರಿಮೂವ್ ಸಹ ಮಾಡ್ಬೋದು ನೀವು ಇಲ್ಲಿ. ಈಗ ಇನ್ನೊಂದು ಇದು ಆಪ್ಷನ್ ಏನು ನೋಡಿದ್ರಲ್ಲಿ ಕ್ರಾಪ್ ಅಂತ. ಈಗೇನಪ್ಪ ಅಂದರೆ ಈ ವಿಡಿಯೋ ನನಗೆ ಈಗ ಪೂರ ಬೇಡ, ಇಷ್ಟೇ ಬೇಕಪ್ಪ ಅಂತಂದರೆ ಅದನ್ನು ಸಹ ನೀವು ಇಲ್ಲಿ ನೋಡಿ ಆ ಒಂದು ವಿಡಿಯೋಗೆ ಅಷ್ಟೇ ಪ್ಲೇ ಆಗುತ್ತೆ. ತುಂಬ ನಿಮ್ಗೆ ಎಷ್ಟು ಬೇಕಲ್ವ ಅಷ್ಟೇ ಪ್ಲೇ ಆಗುತ್ತೆ, ಜಾಸ್ತಿ ಪ್ಲೇ ಆಗೋಲ್ಲ ಆ ಒಂದು ರೇಷಿಯೋದಲ್ಲಿ. ಮತ್ತು ನೀವಿಲ್ಲಿ ಮಾಸ್ಕ್ ಆಗಲೇ ನಾನು ಗ್ರೀನ್ ಸ್ಕ್ರೀನ್ ಅಂದರೆ ದಿಲ್ ಶೇಪು, ಹಾರ್ಟ್ ಶೇಪು, ರೌಂಡ್ ಶೇಪು ಇದನ್ನು ಸಹ ನೀವು ಇಲ್ಲಿ ಮಾಡ್ಬೋದು. ನೋಡಿ ಇಲ್ಲಿ ಕೊಟ್ಟರೆ ಈಗ ಆ ಒಂದು ವಿಡಿಯೋ ಆ ಥರ ಶೇಪ್ ಆಗಿದೆ. ಈಗ ಬೇಡಪ್ಪ ಅಂತಂದ್ರೆ ಬೇರೆ ಶೇಪ್ ಬೇಕಪ್ಪ ಅಂತಂದರೆ ಈಗ ನೋಡಿ ಇಲ್ಲಿ ಮಾಸ್ಕು ಈ ಒಂದು ವಿಡಿಯೋ ನೋಡಿ ಈಗ ಈ ಥರ ಆಗುತ್ತೆ. ಇದರಲ್ಲಿ ಇನ್ನೂ ತುಂಬ ಆಪ್ಷನ್ ಇವೆ. ಇಷ್ಟು ಸಾಕು ಅಂತಂದರೆ ನಾನು ಇಷ್ಟನ್ನು ಮಾತ್ರ ಯೂಸ್ ಮಾಡ್ತೇನೆ. ಆಲ್ಮೋಸ್ಟ್ ಇದರಲ್ಲಿ ಎಲ್ಲ ಕೂಡ ಕವರ್ ಆಗಿದೆ. ಮಾಸ್ಕ್ ಆಗಿದೆ, ಕಟ್ಔಟ್ ಆಗಿದೆ, ಕ್ರಾಪ್ ಆಗಿದೆ, ರಿಪ್ಲೇಸು, ವಾಯ್ಸ್ ಎಫೆಕ್ಟ್ ಸಹ ನೀವು ಇಲ್ಲಿ ಚೇಂಜನ್ನು ಮಾಡ್ಬೋದು. ಆಮೇಲೆ ಇದನ್ನೇ ಸೇಮ್ ನೀವೀಗ ಇದು ಮಾಡ್ಬೋದು. ನೀವೀಗ ಅಲ್ಲಿ ಡೂಪ್ಲಿಕೇಟನ್ನು ಮಾಡ್ಬೋದು. ರೊಟೇಷನ್ ನೋಡಿ ಈ ವಿಡಿಯೋ ಈಗ ಈ ಥರ ಇದೆ, ಈ ಥರ ಈ ಥರ ಈ ಥರ ಇದನ್ನು ಸಹ ನೀವು ಇಲ್ಲಿ ಮಾಡ್ಬೋದು ಇನ್ಸ್ಟಾಟಲ್ಲಿ. ಇದು ತುಂಬ ಒಂದು ಒಳ್ಳೆಯದಾದಂಥ ಒಂದು ವಿಡಿಯೋ ಆ್ಯಪು. ಈಗ ಎಲ್ಲ ನೀವು ಎಡಿಟಿಂಗ್ ಆಗಿದೆ, ವಾಯ್ಸ್ ಓವರು, ಮ್ಯೂಸಿಕ್ ಎಲ್ಲ ಆಗಿದೆ. ಈಗ ಈ ಒಂದು ವಿಡಿಯೋ ನೀವೀಗ ಎಕ್ಸ್ಪೋರ್ಟ್ ಮಾಡಬೇಕು. ಇಲ್ಲಿದೆ ನೋಡಿ ಮೇಲುಗಡೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಿ. 1080, 2K, 4K ಇರುತ್ತೆ. ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ರೆಸಲ್ಯೂಷನ್ ಈಗ ಫ್ರೇಮ್ ರೇಟು 60 FPS, 50 FPS ಮಾಡ್ಬೋದು. ಈ ಥರ ಮಾಡಿಬಿಟ್ರೆ ನಿಮಗೆ ಇಲ್ಲಿ ಸೈಜನ್ನು ತೋರಿಸುತ್ತೆ. 235 MB ಇದು ಅಪ್ರಾಕ್ಸಿಮೇಟ್ಲಿ ಅಷ್ಟು ಆಗ್ಬೋದು. ಕ್ಲಿಕ್ ಮಾಡಿಬಿಟ್ರೆ ಎಕ್ಸ್ಪೋರ್ಟ್ ಮೇಲೆ ಆ ಒಂದು ವಿಡಿಯೋಗೆ ಸೇವ್ ಆಗ್ತಾ ಹೋಗುತ್ತೆ. ನೋಡ್ಬೋದು ನೀವು ಇಲ್ಲಿ. ಸೊ ಈ ಥರ ನೀವು ಇದರಲ್ಲಿ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇಷ್ಟೇ. ಇದೇ ಸೇಮ್ ಟೆಕ್ನಿಕ್ಕು ನಾನು ಕೂಡ ಯೂಸ್ ಮಾಡ್ತೇನೆ. ಅಂದರೆ ಇದೇ ಒಂದು ಸೇಮ್ ಫಾರ್ಮೆಟ್ನ ನಾನು ಕೂಡ ಯೂಸ್ ಮಾಡ್ತೇನೆ. ವಿಡಿಯೋ ಹಾಕೋದು ಹೇಗಂತ ತೋರಿಸ್ಕೊಟ್ಟೆ, ಇದು ಕಟ್ ಮಾಡೋದು ಹೇಗಂತ ತೋರಿಸ್ಕೊಟ್ಟೆ, ಫ್ರೀಸ್ ಮಾಡೋದು ಹೇಗೆ, ಸ್ಲೋ ಮೋಷನ್ ಮಾಡೋದು ಹೇಗೆ, ವಿಡಿಯೋ ಆ್ಯಡ್ ಮಾಡೋದು ಹೇಗೆ. ಸೊ ಇದೇ ಥರ ಇದನ್ನು ಸಹ ನಾನೇ ಸೇಮ್ ನಾನು ಇದೇ ಥರ ಯೂಸ್ ಮಾಡ್ತೇನೆ. ಈ ವಿಡಿಯೋ ತುಂಬ ಜನಕ್ಕೆ ಶೇರ್ ಮಾಡಿ. ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ವಿಡಿಯೋ ಆ್ಯಡ್ ಮಾಡೋದು ಹೇಗೆ, ಎಡಿಟಿಂಗ್ ಮಾಡೋದು ಹೇಗೆ ಅಂತ ಗೊತ್ತಾಗಲ್ಲ. ಸೊ ಇದನ್ನು ತುಂಬ ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ನಿಮಗೆ ಈ ಒಂದು ವಿಡಿಯೋ ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು.